is about the people who have been shift from JE to KCT. I used to do 70:30 ratio. ಅಂದರೆ ನಾನು ಕೋರ್ಸ್ also ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ KCT ಪ್ರಿಪರೇಷನ್ ಅಲ್ಲಿ. ಸೊ ಅದರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೇನೆ and I have put it in my channel. ನೋಡಬಹುದು ಅದನ್ನು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ದೇನೆ. ಬೋರ್ಡ್ಸ್ ಮುಗ್ದ ತಕ್ಷಣ ಜಂಪ್ ಇಂಟು KCT ಫುಲ್ KCT ಮಾಡಿ ಸ್ಟಾರ್ಟ್ ಮಾಡಿ. Hi KCT aspirants, ನಾನು ಯಕ್ಷಿತ್, ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ BMSc ಬ್ಯಾಂಗ್ಳೂರ್. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ದ ಪೀಪಲ್ ಹೂ ಹ್ಯಾವ್ ಬಿನ್ ಶಿಫ್ಟ್ ಫ್ರಮ್ JE to KCT. ನನ್ನ ಥರ ಲೈಕ್ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ ಯಾರಿಗೆ ಫಸ್ಟ್ ಅಟೆಂಪ್ಟ್ JEಯಲ್ಲಿ ಒಳ್ಳೆ ಮಾರ್ಕ್ ಬಂದಿರೋದಿಲ್ಲ ಆ್ಯಂಡ್ ದೇ ವಿಲ್ ಬಿ ಥಿಂಕಿಂಗ್ ಆಫ್ ಶಿಫ್ಟಿಂಗ್ ಇನ್ ಟು KCT. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಹೇಗೆ ಶಿಫ್ಟ್ ಆಗಬೇಕು, ಯಾಕೆಂದರೆ ಫುಲ್ ಇಯರ್ ಅವ್ರು JE ಮೇಲೆ ಪ್ರಿಪೇರ್ ಆಗಿರ್ತಾರೆ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು JE ಈಸ್ ಅ ಲಾಂಗ್ ಸಾಲ್ವಿಂಗ್ ಎಕ್ಸಾಮ್. ಅಲ್ಲಿ KCT ಬಂದರೆ ನಿಮಗೆ 1 ಮಿನಿಟಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಬೇಕಾಗಿರ್ತದೆ. ಹಾಗೆ ನೋಡಿದರೆ KCT ಇಸ್ ಮಚ್ ಈಸಿಯರ್ ದನ್ JE. JE ಎಷ್ಟು ನೀವು ಅಷ್ಟು ಒಳ್ಳೆ ಪ್ರಿಪೇರ್ ಮಾಡಿರ್ತೀರಿ, ನಿಮಗೆ KCT ಅಷ್ಟು ಈಸಿ ಆಗ್ತದೆ. ಬಟ್ ದ ಥಿಂಗ್ ಈಸ್ ಹೇಗೆ ಶಿಫ್ಟ್ ಆಗೋದು. ಸೊ ನಾನೇನು ಮಾಡಿದ್ರೆ ಅಂದರೆ ನಾನು ಫಸ್ಟ್ JE ಅಟೆಂಪ್ಟಲ್ಲಿ ಲೈಕ್ ಐ ಕುಡ್ ಓನ್ಲಿ ಸ್ಕೋರ್ 89. ಸೊ ಆಗ ನಾನು ಡಿಸೈಡ್ ಮಾಡಿದ್ದೆ ಲೈಕ್ ಐ ವುಡ್ ಗೋ ವಿತ್ KCT. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಬೋರ್ಡ್ಸ್ಗೆ ಪ್ರಿಪೇರ್ ಆಗುವಾಗ ಸ್ವಲ್ಪ KCT ಮಾಡ್ತಿದ್ದೆ. ಲೈಕ್ ಐ ಶುಡ್ ಡೂ 70:30 ರೇಷಿಯೋ. ಅಂದರೆ ನನ್ನ ಸೆಕೆಂಡ್ JE ಅಟೆಂಪ್ಟ್ಸ್ ನಾನು ಬರೆದಿದ್ದೇನೆ. ಸೊ ಅಲ್ಲಿ ತನಕ ಐ ಶುಡ್ ಡೂ 70% JE and 30% KCT. ಲೈಕ್ ನಮ್ಮ ಕಾಲೇಜಲ್ಲಿ ಸಹ ಒಳ್ಳೆ KCT ಟ್ರೈನಿಂಗ್ ಕೊಡ್ತಿದ್ರು, ಲೈಕ್ ಮಾಕ್ ಟೆಸ್ಟ್ ಎಲ್ಲ ಮಾಡ್ತಿದ್ರು. ಸೊ ಅದು ನನಗೆ ಎಷ್ಟು ಯೂಸ್ಫುಲ್ ಆಗಿತ್ತು. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಐ ಯೂಸ್ ಟು ವಾಚ್ ಒನ್ ಶಾರ್ಟ್ ವೀಡಿಯೋಸ್ ಆಫ್ KCT. ಲೈಕ್ ದಿಸ್ ಒಂದೊಂದು ಚಾಪ್ಟರ್ನ ಕ್ವಶನ್ ಸಾಲ್ವಿಂಗ್ ನೋಡ್ತಿದ್ದೆ, ನಾಟ್ ದ ಕ್ಲಾಸಸ್, ಕ್ವಶನ್ ಸಾಲ್ವಿಂಗ್ ನೋಡ್ತಿದ್ದೆ. ಆಫ್ಟರ್ ಮೈ JE ಸೆಕೆಂಡ್ ಅಟೆಂಪ್ಟ್ ಅದಾದಮೇಲೆ ನಮ್ಮ ಬೋರ್ಡ್ಸ್ ಇತ್ತು. ಸೊ ಬೋರ್ಡ್ಸಿಗೆ ಅಷ್ಟು ಪ್ರಿಪೇರ್ ಆಗಿರಲಿಲ್ಲ. ಲೈಕ್ ಐ ವಾಸ್ ಮೋರ್ ಫೋಕಸ್ಡ್ ಆನ್ KCT. ಸೊ KCT ಮೇಲೆ ಫೋಕಸ್ ಮಾಡಿದ್ದೆ. ಬೋರ್ಡ್ಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ KCT ಪ್ರಿಪರೇಷನಲ್ಲಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ಆ್ಯಂಡ್ ಐ ಹ್ಯಾವ್ ಪುಟ್ ಇಟ್ ಇನ್ ಮೈ ಚಾನಲ್. ನೋಡ್ಬೋದು ಅದನ್ನು. ನೆವರ್ ಮೇಕ್ ದಟ್ ಮಿಸ್ಟೇಕ್ ಇನ್ KCT ಪ್ರಿಪರೇಷನ್, ಲೈಕ್ ಇಗ್ನೋರಿಂಗ್ ಯುವರ್ ಬೋರ್ಡ್ಸ್. ಅದರ ಬಗ್ಗೆ ನಾನು ಡೈರೆಕ್ಟ್ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದೇನೆ. ವಿಡಿಯೋಗೆ ಬರೋದಾದರೆ ಲೈಕ್ ಹೌ ಟು ಶಿಫ್ಟ್ ಫ್ರಮ್ JE to CET. ಸೊ ಏನು ಮಾಡಿ ಅಂದರೆ ನಿಮ್ಮ ಬೋರ್ಡ್ಸ್ ಎಕ್ಸಾಮ್ ಆಗ್ತಿರುವಾಗಲೇ ಸೇಮ್ ಗೋ 30:70% ರೂಲ್. ಅಂದರೆ 70% ನೀವು ಬೋರ್ಡ್ಸಿಗೆ ಪ್ರಿಪೇರ್ ಆಗ್ತೀರಿ, 30% ನಿಮ್ಮ ಕ್ವಶನ್ ಪ್ರಾಕ್ಟೀಸ್ ಸಾಲ್ವ್ ಮಾಡ್ತೀರಿ. ಬೋರ್ಡ್ಸ್ ಮುಗ್ದ ತಕ್ಷಣ ಜಂಪ್ ಇಂಟು KCT ಫುಲ್ KCT ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಫುಲ್ ಸಾಲ್ವಿಂಗ್ ಮಾಡ್ತೀರಿ. ಡೋಂಟ್ ಗೋ ವಿತ್ ಥಿಯರಿ ಲೈಕ್ 7 hours ವಿಡಿಯೋ ಅದೆಲ್ಲ ನೋಡಬೇಡಿ. ಲೈಕ್ ಜಸ್ಟ್ ಗೋ ವಿತ್ ದ ಸಾಲ್ವಿಂಗ್. ತುಂಬ ಚಾನಲ್ಸ್ ಇದೆ, ಲೈಕ್ ಐ ವಿಲ್ ಮೇಕಿಂಗ್ ಅ ವಿಡಿಯೋ ಆನ್ ಇಟ್ ಟು. ತುಂಬ ಚಾನಲ್ಗಳಿವೆ, ಅದರಲ್ಲಿ ನಿಮಗೆ ಸಾಲ್ವಿಂಗ್ ಮಾಡ್ತಾರೆ, ಲೈಕ್ ಚಾಪ್ಟರ್ ವೈಸ್ ಸಾಲ್ವಿಂಗ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ವಾಚಿಂಗ್ ಫುಲ್ ಒನ್ ಶಾರ್ಟ್, ಗೋ ವಿತ್ ಚಾಪ್ಟರ್ ವೈಸ್ ಸಾಲ್ವಿಂಗ್ ಇರ್ತದೆ, ಅದನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಟೆಸ್ಟ್ ಕೊಡ್ತೀರಿ, ಮೇನ್ ಇಂಪಾರ್ಟೆಂಟ್ ಟೆಸ್ಟ್ ಆಗಿರ್ತದೆ. ಯಾಕೆಂದರೆ ನೀವು JEಯಲ್ಲಿ ಬೇಕಾದ ಕ್ವಶನ್ ಮಾಡ್ತೀರಿ. KCT ಬಂದಾಗ ನೀವೆಲ್ಲ ಕ್ವಶನ್ ಮಾಡಬೇಕಾಗ್ತದೆ ಆ್ಯಂಡ್ ವಿದಿನ್ ಅ ಟೈಮ್ ಬೌಂಡ್ ಮಾಡಬೇಕಾಗ್ತದೆ. ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಲೈಕ್ ಗಿವ್ ಅ ಮಾಕ್ ಟೆಸ್ಟ್ ಎವ್ರಿ ಸಂಡೇ. ಆರ್ ನಿಮ್ಮ ಕೋಚಿಂಗಲ್ಲಿ ಡೈಲಿ ಟೆಸ್ಟ್ ಕೊಡೋದಾದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಕಮ್ ಆ್ಯಂಡ್ ಅದನ್ನು ಎನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ನಾನೊಂದು ಬುಕ್ ಮಾಡಿದ್ದೇನೆ, ಎನಲೈಸ್ ಬುಕ್. ಐ ವಿಲ್ ಬಿ ಶೋಯಿಂಗ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಐ ಹ್ಯಾವ್ ಎನಲೈಸಿಂಗ್ ಬುಕ್. ಸೊ ದಿಸ್ ಈಸ್ ಮೈ ಟೆಸ್ಟ್ ಅನಲೈಸಿಂಗ್ ಬುಕ್. ಸೊ ಇಲ್ಲಿ ನೋಡ್ಬೋದು ನಾನು ನನ್ನ ಟೆಸ್ಟ್ ಎಲ್ಲ ಬರ್ತ ಮೇಲೆ ನಾನು ಅನಲೈಸ್ ಮಾಡ್ತೇನೆ. ಲೈಕ್ ನಾನು ಏನು ಮಿಸ್ಟೇಕ್ ಮಾಡಿದ್ದೇನೆ ಅದರ ಬಗ್ಗೆ ಎಲ್ಲ. ಸೊ ಇಲ್ಲಿ ನೋಡ್ಬೋದು ಲೈಕ್ ದಿಸ್ ಈಸ್ ಆಫ್ JE. ನಾನು KCTಗೆ ಅಷ್ಟು ಮಾಡಲಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ JE ಒಂದು ಫಸ್ಟ್ ಟೆಸ್ಟ್ ಕೊಟ್ಟಿದ್ದೆ, ವೇರ್ ಐ ಕುಡ್ ಜಸ್ಟ್ ಸ್ಕೋರ್ 74/30. ಅದು Jan 29 ಇದು. ಸೊ ಅದರಲ್ಲಿ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೇನೆ ಅಂತ ಇಲ್ಲಿ ಬರ್ತಿದ್ದೇನೆ, ಎಲ್ಲ ಸಾಲ್ವ್ ಮಾಡಿದ್ದೇನೆ. ಸೊ ಈಗ ನೀವು KCTಗೆ ಮಾಡಿ. ಇದರ ಬಗ್ಗೆ ಸಹ ಒಂದು ವಿಡಿಯೋ ಮಾಡ್ತೇನೆ, ಬೇಕಾದರೆ ಕಮೆಂಟಲ್ಲಿ ಬರೀರಿ. ಸೊ ಹೌ ಟು ಮೇಕ್ ಅನಲೈಸಿಂಗ್ ಬುಕ್ ಆ್ಯಂಡ್ ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಎಕ್ಸಾಮ್, ಎನಿ ಎಕ್ಸಾಮ್, JE ಆಗಿರಲಿ KCT ಆಗಿರಲಿ. ಸೊ ಇದಾಗಿತ್ತು ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.